ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾರ ಎಲ್ಲ ಹೇಗಿದ್ದೀರಾ? ನಮ್ಮ ಅತ್ತೆ ಮನೆ ಕಡೆ ಒಂದು ಸೆಲೆಬ್ರೇಷನ್ ಇತ್ತು, ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಕಾರ್ಯನ ಮಾಡ್ತಾ ಇದ್ವಿ. ಯಾವ ಥರ ಏನು ಬರ್ತ್ಡೇ ಸೆಲೆಬ್ರೇಷನ್ ಯಾರೆಲ್ಲ ಬಂದಿದ್ರು ಮನೆಗೆ, ಯಾವ ಥರ ಪೂಜೆ ಮಾಡಿದ್ರು ಅನ್ನೋದನ್ನ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಎಲ್ಲೂ ಸ್ಕಿಪ್ ಆಗಿಲ್ಲ ಈ ವಿಡಿಯೋನ ವಾಚ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಿಂದ ನಮ್ಮ ಅತ್ತೆ ಫೋನ್ ಮಾಡಿಬಿಟ್ಟು ಬನ್ನಿ ಏನು ಫಂಕ್ಷನ್ ಇದೆ ಅಂದರು. ಸೊ ಹಾಗಾಗಿ ನಾನು ನನ್ನ ಮಗಳು ಹೊರೊಟ್ಟಿಗೆ ರೆಡಿಯಾಗಿ ನಿಂತ್ಕೊಂಡಿದ್ದು, ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದು. ಜೊತೆಗೆ ನಮ್ಮ ಪಕ್ಕದ ಮನೆ ಆಂಟಿಯರು ಅವರೂ ರೆಡಿಯಾಗಿದ್ದರು, ಅವರು ದೇವಸ್ಥಾನಕ್ಕೆ ಹೋಗೋಕ್ಕೆ. ನಮ್ಮನ್ನು ಕರೆದ್ರು, ಬಟ್ ನಾವು ಇಲ್ಲಿ ಊರಿಗೆ ಹೊರಟಿದ್ವಲ್ಲ, ಸೊ ಹಾಗಾಗಿ ನಾವು ಹೋಗೋಕ್ಕಾಗಲಿಲ್ಲ. ಊರಿಂದ ಬಂದಿದ್ದ ತಕ್ಷಣ ಏನು ಟ್ರೈನಲ್ಲೆಲ್ಲ ಜರ್ನಿ ಮಾಡಿದೆ. ಹುಬ್ಳಿ ಏನು ಫೋನ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲೆಲ್ಲ. ಊರಿಗೆ ಬಂದಿದ್ದ ತಕ್ಷಣ ನನ್ನ ಮಗಳು ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಡುಗೆ ಮಾಡ್ತಾಯಿದ್ಲು, ತುಂಬ ಕ್ಯೂಟಾಗಿ ಕಾಣ್ತಾಯಿದ್ಲು ಅವಳು. ತುಂಬ ಚೆನ್ನಾಗಿ ಕೂದಲೆಲ್ಲ ತೆಗೆಸ್ಕೊಂಡಿದ್ಲ, ಹಾಗೆ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಮತ್ತು ನಮ್ಮ ಮಾವ ಎಲ್ಲ ಕೂತ್ಕೊಂಡು ನಮ್ಮ ಮಾವ ಟಿ ವಿ ನೋಡ್ತಾಯಿದ್ರೆ, ನಮ್ಮ ಅತ್ತೆ ಅಡುಗೆ ಮಾಡ್ತಾಯಿದ್ರು. ನನ್ನ ನಾದಿನಿ ಕೂಡ ಆಡ್ತಾಯಿದ್ಲು ಅಲ್ಲಿಂದ ಇಲ್ಲಿಗೆ. ಸ್ವಲ್ಪ ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಖುಷಿ ಆಗುತ್ತಲ್ಲ ಅವ್ರನ್ನೆಲ್ಲ ನೋಡಿದ ತಕ್ಷಣ. ಸೊ ಹಾಗಾಗಿ ಅವರು ಅಡುಗೆ ಮುದ್ದೆ ಕಟ್ತಾಯಿದ್ರು. ನಾನೊಂದು ಸ್ಲಿಪ್ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ನಮ್ಮ ಮನೆಗೆ ಬಂದರೆ ಒಂಥರ ಎಂಜಾಯ್ಮೆಂಟ್ ಇರುತ್ತೆ, ಏಕೆಂದರೆ ಅವರು ಏನು ತುಂಬ ದಿನಗಳಿಂದ ನಮ್ಮನ್ನು ನೋಡೇ ಇರಲ್ವಲ್ಲ. ಸೊ ಹಾಗಾಗಿ ನಾವು ಬಂದಿದ್ದ ತಕ್ಷಣ ಒಂಥರ ಅವರಿಗೆಲ್ಲ ಒಂಥರ ಖುಷಿ ಆಗುತ್ತೆ. ಜೊತೆಗೆ ನನ್ನ ಮಗಳು ತೀಟೆ ಸುಬ್ಬಿ ಅಂದರೆ ಸಖತ್ ತೀಟೆ. ಮನೇಲಿ ಯಾವಾಗಲೇ ಅಡುಗೆ ಮಾಡ್ತಿದ್ಲಲ್ಲ, ಆಲ್ರೆಡಿ ಈಗಲೇ ಎದ್ದುಬಿಟ್ಟು ಪಾತ್ರೆ ಎಲ್ಲ ಬೆಳಗ್ತೀನಿ ಅಂದ್ಬಿಟ್ಟು ಕುತ್ಕೊಂಡು ಪಾತ್ರೆ ಬಿಡೋಗ್ತಾ ಇದ್ದಾಳೆ. ಜೊತೆಗೆ ಅವಳ ಫ್ರೆಂಡಿಗೆ ತ್ರಿಷಾ ಅಂತ, ಅವಳಿಗೆ ಹೇಳ್ಕೊಡ್ತಾ ಇರೋದು, ಚೆಂಬು ಹಾಕ್ಕೊಂಡು ಕೆಳಗಡೆ ಕುತ್ಕೋ, ಆ ಥರ ಕುತ್ಕೊಂಡು ಪಾತ್ರೆ ಬಿಡೋಗಬೇಕು, ಹಂಗೆಲ್ಲ ಕುತ್ಕೊಬಾರ್ದು ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾಳೆ. ಇದನ್ನು ಒಂದು ಶಾರ್ಟ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಹೇಳ್ಕೊಟ್ಟಿದ್ದಾಳೆ ಅವಳು ವಾಯ್ಸಲ್ಲಿ ಅಂತ. ತುಂಬ ಚೆನ್ನಾಗಿ ಕ್ಯೂಟಾಗಿ ಆಡ್ತಾಯಿದ್ಲು. ನಾನು ಅದೊಂದು ಪಿಕ್ ತೊಗೊಂಡಿದ್ದೆ, ಏಕೆಂದರೆ ಮಕ್ಕಳುಗಳು ಎಲ್ಲಾದರೂ ಹೊರಗಡೆ ಬಂದರೆ ಎಷ್ಟು ನೀಟಾಗಿ ಇರ್ತಾರೆ, ಮತ್ತು ಆಡೋದಾಗಲಿ ಮಾಡೋದಾಗಲಿ ಅವ್ರ ಜೊತೆಗೆ ತುಂಬ ಏನು ಬೇಗ ಅಡ್ಜಸ್ಟ್ ಆಗ್ತಾಳೆ ನನ್ನ ಮಗಳು ಯಾರೇ ಆಗಲಿ. ಬಟ್ ಒಂದು ಅರ್ಧ ಗಂಟೆ ಹೋಗಬೇಕು ಅವ್ರನ್ನ ಹೊಸಬ್ರು ಯಾರನ್ನಾರು ನೋಡಿದ್ರೆ. ಅರ್ಧ ಗಂಟೆ ಆದಮೇಲೆ ಅವ್ರ ಜೊತೆಗೆ ತುಂಬ ಮಿಂಗಲಾಗಿ ಆಡೋದು ಮಾಡೋದು ಎಲ್ಲ ಮಾಡ್ತಾಳೆ. ನನಗಂತೂ ಸಖತ್ ಖುಷಿ ಆಗುತ್ತೆ. ಅದಾಗಿದ ತಕ್ಷಣ ನೈಟೆಲ್ಲ ಮಲ್ಕೊಂಡು ಎದ್ದು ಬೆಳಗ್ಗೆ ಫಂಕ್ಷನ್ ಇದರಿಂದ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೊರಟು ನಮ್ಮೂರಿಂದ ಅವ್ರದ್ದು ಕಡೂರು ಹತ್ರ ಇರೋದು ಕುಪ್ಪಾಳನ ಊರಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನಾವು ಆಟೋದಲ್ಲಿ ಬಾಣಾವರ ಅಂದರೆ ಸಿಟಿಗೆ ಹೋಗ್ತಾ ಇದ್ದೀವಿ. ಸಿಟಿಗೆ ಹೋಗ್ಬೇಕಾದ್ರೆ ನನ್ನ ಮಗಳು, ನಾನು, ನಮ್ಮ ಅತ್ತೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕುಪ್ಪಾಳಿಗೆಲ್ಲ ಬಸ್ಸಲ್ಲೆಲ್ಲ ಹೋದ್ಮೇಲೆ ಅಲ್ಲಿ ಕುಪ್ಪಾಳಿಗೆ ಸ್ಟಾಪ್ ಇಲ್ಲ, ಮತ್ಗಟ್ಟ ಅನ್ನೋದ್ರಲ್ಲಿ ಸ್ಟಾಪ್ ಇತ್ತು. ಸೊ ಹಾಗಾಗಿ ಮತ್ಗಟ್ಟದಲ್ಲಿ ನಿಂತ್ಕೊಂಡು ಒಂದು ವೀಡಿಯೋ ತೊಗೊಂಡು ವೀಡಿಯೋ ಮಾಡಿಕೊಂಡು ಸ್ವಲ್ಪ ಆಟ ಆಡಿಕೊಂಡು ಅಲ್ಲಿ ನಮ್ಮ ಚಿಕ್ಕಪ್ಪ ಒಬ್ಬರು ಬಂದರು. ಸೊ ಅವ್ರ ಜೊತೆ ನಾವು ಕುಪ್ಪಾಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅವ್ರ ಜೊತೆ ಬೈಕಲ್ಲಿ ಟ್ರಾವೆಲ್ ಮಾಡಿದ್ವು. ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್ನು ಅಷ್ಟೇ. ಮತ್ತು ನಾವು ಹೋಗಿದ್ದಾಗಿರ್ಬೋದು, ಏನು ಅವ್ರ ಜೊತೆ ಆಡೋದಾಗಿರ್ಬೋದು. ನನ್ನ ಮಗಳಿಗೆ ತುಂಬ ಇಷ್ಟ ಈ ಥರ ಜರ್ನಿ ಮಾಡೋದು ಮತ್ತು ಬೇರೆಯವ್ರ ಜೊತೆ ಆಟ ಆಡೋದಂದರೆ. ಅದಾಗಿದ ತಕ್ಷಣ ಇನ್ನೇನು ಬಂದಿದ ತಕ್ಷಣ ಆಲ್ರೆಡಿ ದೇವ್ರನ್ನ ಕರ್ಕೊಂಬಂದಿದ್ರು. ಇದು ಬಂದು ದೇವನೂರು ಚೌಡಮ್ಮ ಅಂತ, ಚೌಡಮ್ಮ ಅಂತಲೇ ಫೇಮಸ್ ಆಗಿದೆ. ತುಂಬ ಚೆನ್ನಾಗಿ ದೇವ್ರ ಹತ್ರ ಪೂಜೆ ಆಗುತ್ತೆ, ಜೊತೆಗೆ ಅರ್ಪಣೆ ಆಗುತ್ತೆ, ಮತ್ತು ಹೊರಡಿಸ್ತಾರೆ, ಹೊರಡಿಸ್ಬಿಟ್ಟು ಕೇಳೋರು ಕೇಳ್ಕೊತಾರೆ. ತುಂಬ ಚೆನ್ನಾಗಿತ್ತು. ಜೊತೆಗೆ ಇದು ಬಂದು ನಮ್ಮ ಅತ್ತೆ ಅಕ್ಕನ ಮನೆ, ಇದು ಅವ್ರಿಗೆ ಕುಪ್ಪಾಳಿಗೆ ಕೊಟ್ಟಿರೋದು ಅವ್ರದ್ದು ಮನೆ. ನಾನು ಸೆಲೆಬ್ರೇಷನಿಗೆ ಹೋಗಿದ್ದು. ಜೊತೆಗೆ ಊರವರೆಲ್ಲ ಸೇರಿಬಿಟ್ಟು ಕರಳಮ್ಮನ ಮನೆಗೆ ಅಂದರೆ ಊರಿಗೆ ಕರ್ಕೊಂಬಂದಿದ್ರು. ಊರವರೆಲ್ಲ ದುಡ್ಡು ಹಾಕ್ಬಿಟ್ಟು ಇಷ್ಟು ದುಡ್ಡು ಅಂತ ಮಾಡಿಬಿಟ್ಟು ದೇವ್ರನ್ನ ಕರ್ಕೊಂಬಂದಿದ್ರು. ಮೆರವಣಿಗೆ ನಡೀತಾ ಇತ್ತು. ನಾವು ಹೋಗಿದ್ದು ಒಂಥರ ಅದೃಷ್ಟನೇ ಅನ್ಬೋದು, ಏಕೆಂದರೆ ಕರಳಮ್ಮ ದೇವ್ರನ್ನ ನಾನು ಕಣ್ಣು ತುಂಬ ನೋಡಿ ಖುಷಿಪಟ್ಟೆ. ಏಕೆಂದರೆ ನಾನು ಹತ್ರದಿಂದ ಜಾಸ್ತಿ ನೋಡ್ತಿಲ್ಲ ಕರಳಮ್ಮನ, ಇವಾಗ ನೋಡಿದ್ನೆಲ್ಲ ತುಂಬ ಖುಷಿಯಾಯಿತು. ಸೊ ಹಾಗಾಗಿ ಏನು ಅವರೆಲ್ಲ ತುಂಬ ಚೆನ್ನಾಗಿ ನೀರು ತೆಗೆದು ದೇವ್ರನ್ನ ಕುಣಿಸ್ತಾಯಿದ್ರು. ಊರವರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಾತ್ರ ಅದೊಂಥರ ಖುಷಿ ಅಲ್ಲ, ಏಕೆಂದರೆ ದೇವ್ರನ್ನ ಕರ್ಕೊಂಬಂದು ತಮಟೆ ವಾದ್ಯದಲ್ಲಿ ಕರ್ಕೊಂಡು ಹೋಗೋದು, ದೇವ್ರನ್ನ ಕರ್ಕೊಂಬರೋದಾಗ್ಬೋದು, ಬೀಳ್ಕೊಡೆ ಆಗಿರ್ಬೋದು, ಸಮಾರಂಭ ಇರ್ಬೋದು, ಎಲ್ಲ ಒಂಥರ ಚೆನ್ನಾಗಿರುತ್ತೆ. ದೇವ್ರ ಕಾರ್ಯ ಅನ್ನೋದೇ ಒಂಥರ ಚೆಂದ ಅಲ್ಲ. ಸೊ ಹಾಗಾಗಿ ನಾನು ಕರಳಮ್ಮನ ನೋಡಿ ತುಂಬ ಖುಷಿ ಆಯಿತು. ನಾನು ನನ್ನ ಮಗಳು ಇಬ್ಬರು ತುಂಬ ಖುಷಿ ಆಯಿತು. ಜೊತೆಗೆ ನಮ್ಮ ಅತ್ತೆ ಅವರೆಲ್ಲ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರು. ನಾನು ಸ್ವಲ್ಪ ಹತ್ರದಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಿದ್ದೆ.
ಊರಲ್ಲೆಲ್ಲ ಸೇರಿ ಮಾಡೋದಲ್ಲ. ಹಾಗೆ ನಮ್ಮ ಅಮ್ಮನ ಅಕ್ಕನ ಮನೆಯವರು ಸೇರಿ ದುಡ್ಡು ಹಾಕಿ ಏನು ದೇವ್ರನ್ನೂ ಕರ್ಕೊಂಬಂದಿದ್ದು. ಅದು ಮನೆಗೆ ಬಂದಿತ್ತು. ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಿತ್ತಂತೆ. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಆಗೋಗಿತ್ತು ಅದೆಲ್ಲ ಕಾರ್ಯ. ಬಂದಮೇಲೆ ಈ ದೇವರು ಉತ್ಸವ ನಡೀತಾ ಇತ್ತಲ್ಲ, ಸೊ ಹಾಗಾಗಿ ನಾನು ಉತ್ಸವದ್ದು ಒಂದು ವಿಡಿಯೋ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ದೇವ್ರನ್ನ ಕುಣಿಸೋದಾಗಿರ್ಬೋದು, ಇಲ್ಲ ಅಪ್ಪಣೆ ಕೇಳೋದಾಗಿರ್ಬೋದು ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ದೇವ್ರದ್ದು ಕಾರ್ಯಗಳನ್ನ ನಡೆಸ್ಕೊಡ್ತಾಯಿದ್ರು ಆ ಊರವರು. ಏಕೆಂದರೆ ಎಲ್ಲ ಸೇರಿ ಮಾಡುವುದು ಒಂಥರ ಚೆನ್ನಾಗಿರುತ್ತೆ, ಒಬ್ಬರೇ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಬಟ್ ಊರವರೆಲ್ಲ ಸೇರಿ ಆ ದೇವ್ರನ್ನ ಕರ್ಕೊಂಬಂದು ಕುಣಿಸ್ತಾ ಇದ್ರಲ್ಲ, ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿ ನಡ್ಕೊತಾಯಿದ್ರು. ನೋಡೋಕ್ಕೆ ಒಂದೆರಡು ಕಣ್ಣೇ ಸಾಲಲ್ಲ ಅನ್ಬೋದು. ಆ ಥರ ನೋಡಿ ಚೆನ್ನಾಗಿತ್ತು. ನಮ್ಮ ಅತ್ತೆ ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿ ಹೋದರು. ಅವಳು ಅಷ್ಟೇ ದೇವರು ತಮಟೆ ಹೊಡಿತಾಯಿದ್ರೆ ಅವಳು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ತುಂಬ ಚೆನ್ನಾಗಿ ದೇವ್ರನ್ನ ಆ ಥರ ಕುಣಿಸ್ತಾಯಿದ್ರು ಹೇಳಬೇಕು ಅಂತಂದರೆ. ಈ ಥರ ಎಲ್ಲ ಕಡೆಯೂ ಮಾಡ್ತಾರೆ. ನಿಮ್ಮ ಊರಲ್ಲಿ ಯಾವ ಥರ ದೇವ್ರನ್ನ ಕಾರ್ಯ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಏಕೆಂದರೆ ನಾನು ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ತಿಳ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡಿದ್ರಲ್ಲ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಂತ. ತುಂಬ ಖುಷಿ ಆಯಿತು ಮಾತ್ರ. ಏಕೆಂದರೆ ಬೆಂಗಳೂರಲ್ಲಿ ಈ ಥರ ಎಲ್ಲ ನಡೆಯೋದೇ ಇಲ್ಲ. ಹಳ್ಳಿ ಕಡೆ ಮಾತ್ರ ಈ ಥರ ಎಲ್ಲ ನೋಡೋಕ್ಕೆ ಸಿಗೋದು. ಹಳ್ಳಿನೇ ಒಂಥರ ಚೆಂದ ಇರೋದಕ್ಕೆ. ಸಿಟಿಲಿ ಅಂತಂದರೆ ಮಾಮೂಲಿ ಬೆಳಗ್ಗೆ ಎದ್ದು ತಿಂದು ಮಲ್ಕೋ, ಇಲ್ಲ ಕೆಲ್ಸಕ್ಕೆ ಹೋಗು, ಇಲ್ಲ ಏನಾದ್ರು ಭಾನುವಾರ ಸಂಡೇ ಬಂತು ಅಂದರೆ ಮಾತ್ರನೇ ಫಂಕ್ಷನ್ ಎಲ್ಲರೂ ಹೋಗೋದು, ಹೊರಗಡೆ ಹೋಗೋದು ಅಂತ ಎಲ್ಲ ಮಾಡ್ತಾರೆ. ಬಟ್ ಹಳ್ಳಿಲೇ ಆಗಲ್ಲ. ಬೇರೆಯವ್ರು ಯಾರೇ ಆಗಿರ್ಬೋದು ದೇವ್ರ ಕಾರ್ಯ ಅಂತ ಮಾಡಿದ್ರೆ, ಇಲ್ಲಾಂದರೆ ಏನಾದ್ರು ಒಂದು ಹೊರಗಡೆ ಹೋಗೋದಲ್ಲಿ, ಹೊಲ್ದ ಹತ್ರ ಹೋಗೋದಲ್ಲಿ ಎಲ್ಲ ಸೇರಿಕೊಂಡು ಹೊಲ್ದ ಹತ್ರ ಹೋಗಿ ಊಟ ಮಾಡ್ಬೋದು. ಆ ಥರ ಎಲ್ಲ ಚೆನ್ನಾಗಿ ಮಾಡ್ಬೋದು. ಹಳ್ಳೀಲಿರೋದೇ ಒಂದು ಚೆಂದ, ಹಳ್ಳೀಲಿರೋದೇ ಒಂಥರ ಆನಂದ ಅಂತಲೇ ಹೇಳ್ಬೋದು. ಮತ್ತು ಅದೇ ತಕ್ಷಣಕ್ಕೆ ಒಬ್ಬರಿಗೆ ಹುಷಾರಿರಲಿಲ್ಲ ಆ ಊರಲ್ಲಿ. ಅದು ದೇವರು ಅವ್ರ ಇನ್ನೊಬ್ಬರು ಮನೆಗೆ ಹೋಗೋದು ಬಿಟ್ಟು ಅವ್ರ ಹತ್ರಕ್ಕೆ ಹೋಗಿ ಇದೇನು ಹೇಳ್ಕೊಡ್ತಾಯಿತ್ತು. ನಾನು ಫಸ್ಟ್ ಟೈಮ್ ಅದು ಯಾವ ಥರ ಹೇಳುತ್ತೆ ಅನ್ನೋದನ್ನ ಕೇಳೋಕ್ಕೆ ಅಂತ ಹೋದೆ. ಅವರು ಪಾಪ ತುಂಬ ಕಷ್ಟದಲ್ಲಿದ್ದರು ಅನಿಸುತ್ತೆ. ಅದನ್ನ ಹೇಳ್ಕೊತಾಯಿದ್ರು, ನಂಗೆ ಈ ಥರ ಆಗ್ತಿದೆ, ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ದೇವ್ರನ್ನ ಕೇಳ್ಕೊತಾಯಿದ್ರು. ನೀನೇ ಪೂಜೆ ಮಾಡ್ತೀವಿ, ನೀನೇನಮ್ಮ, ನನಗೇನು ಮಾಡೋದೇ ಇಲ್ಲ ಅಂತ ಇದು ಮಾಡ್ತಿದ್ರು. ಅದಕ್ಕೆ ದೇವರು ಎಲ್ಲ ಸಮಾಧಾನ ಮಾಡಿ ಅವರಿಗೆ ಹೇಳ್ಕೊಡ್ತಾಯಿತ್ತು, ನಾನಿದ್ದೀನಿ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ. ಮತ್ತು ಕುರು ಮಾಡ್ಕೊಳೋದು ಅಂದರೆ ಏನಾದ್ರು ಮುಟ್ಟೋ ಥರ ನೋಡಿ, ಇದು ಮುಟ್ಟಿದ್ರೆ ಆಗುತ್ತೆ, ಅದನ್ನು ತೋರಿಸಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಳೋದು ಕುರು ಅಂತ ಹೇಳ್ತಾರೆ. ಆ ಥರ ಕುರು ಮಾಡಿಕೊಂಡು ಆ ದೇವ್ರಿಗೆ ಕೇಳ್ಕೊತಾಯಿದ್ರು. ಅದು ದೇವರು ಹೇಳ್ಕೊಡ್ತು ಅವರಿಗೆ. ಸಮಸ್ಯೆ ಇದೆ ಬಟ್ ನನ್ನ ಕೈಲಾಗಲ್ಲ, ಬೇರೆ ದೇವ್ರನ್ನ, ನಿಮ್ಮ ಮನೆ ದೇವ್ರನ್ನ ಇದು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತು. ಏಕೆಂದರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದ್ದರೆ ಅವರು ಮನೆ ಕಡೆ ಆ ದೇವ್ರು ಇರುತ್ತೆ, ಆ ದೇವ್ರನ್ನ ಮಾಡ್ಕೊಳ್ಳಿ ಅಂತಲೇ ಹೇಳುತ್ತೆ. ಅದಾದಮೇಲೆ ಆ ದೇವ್ರು ಆಗಲ್ಲ ಅಂತಲೇ ನನ್ನ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇನ್ನೊಬ್ಬರು ಮನೆಗೆ ಹೊರಡ್ತು ದೇವರು. ಅದಾಗಿದ ತಕ್ಷಣವೇ ನಮ್ಮ ಮನೆಗೆ ಏನೋ ಫಂಕ್ಷನ್ ಸ್ಟಾರ್ಟ್ ಆಗಿತ್ತಲ್ಲ, ಸೊ ಹಾಗಾಗಿ ಎಲ್ಲ ಕುರಿನೆಲ್ಲ ಕಡ್ದಿದ್ರು. ದೇವ್ರದ್ದು ಕಾರ್ಯ ನಡೀತಾ ಇತ್ತಲ್ಲ, ಸೊ ನಾವು ಹೋಗೋ ಹೊತ್ತಿಗೆ ಆಲ್ರೆಡಿ ಕುರಿನೆಲ್ಲ ಕಡ್ದು ದೇವರಿಗೆ ಏನು ನೈವೇದ್ಯ ಇದು ಮಾಡಿಬಿಟ್ಟಿದ್ರು. ಬಟ್ ಈಗ ಅಡುಗೆ ಸ್ಟಾರ್ಟ್ ಆಗಿತ್ತು. ಇವರಿಬ್ಬರೇ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅವರವರೇ ಅಡುಗೆಗೆ ಕಾಂಟ್ರಾಕ್ಟ್ ತೊಗೊಂಡು ಮಾಡ್ತಾಯಿದ್ರು. ಇವರು ಬಂದು ನಮ್ಮ ಮಾಮನ ಅಣ್ಣನ ಮಗ. ಇವರು ದೇವ್ರನ್ನ ಇಟ್ಕೊತಾರೆ. ಬೈರೇಮುದಿಯಿಂದ ಬಂದಿರೋದು ಅವರು, ಅಣ್ಣನ ಮಗ. ಇವರು ಬಂದು ನಮ್ಮ ಅಮ್ಮನ ತಂಗಿ. ಇವ್ರ ಹೆಸರು ಯಶೋದಮ್ಮ ಅಂತ, ಅವರ ಗಂಡ ಹೆಸರು ರಾಜಯ್ಯ ಅಂತ. ಅವರೂ ಬಂದಿದ್ದರು. ಅವ್ರ ತಂಗಿ ಗಂಡ ಮತ್ತು ಅವ್ರ ಅಕ್ಕನ ಮಕ್ಕಳಿರ್ಬೋದು, ಮತ್ತು ಅವ್ರ ತಂಗಿ ಮತ್ತು ಅವ್ರ ಅಣ್ಣ ಎಲ್ಲ ಸೇರಿಕೊಂಡು ಅಡುಗೆಗೆ ರೆಡಿ ಮಾಡ್ಕೊತಾಯಿದ್ರು. ಅಂದರೆ ಈರುಳ್ಳಿ ಮತ್ತು ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಹೆಚ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇನ್ನೊಂದು ಕಡೆ ಮುದ್ದೆ ಕಟ್ಟೋಕ್ಕೆ ಅಂದ್ಬಿಟ್ಟು ಮುದ್ದೆ ರೆಡಿ ಮಾಡ್ತಾಯಿದ್ರು. ಅಲ್ಲಿ ವೈಟ್ ಶರ್ಟ್ ಹಾಕಿರೋನೇ ಅವರ ಅಪ್ಪ. ಅಂದರೆ ಬರ್ತ್ಡೇ ಇದೆಯಲ್ಲ, ಅವರಪ್ಪ, ಅವನ ಹೆಸರು ಯೋಗೇಶ್ ಅಂತಾನೆ. ಅವರೇ ಇವ್ರದ್ದು ಮ್ಯಾನೇಜ್ಮೆಂಟೆಲ್ಲ ರೆಡಿ ಮಾಡಿರೋದು. ಅಂದರೆ ಅವ್ರ ಮನೆಯಿಂದಲೇ ಫಂಕ್ಷನ್ ಸ್ಟಾರ್ಟ್ ಆಗ್ತಿರೋದು. ಸೊ ಹಾಗಾಗಿ ಅವನು ಹೆಲ್ಪ್ ಮಾಡ್ತಾಯಿದ್ದ ಮುದ್ದೆ ಕಟ್ಟೋಕ್ಕೆ. ಸೊ ನಾವೆಲ್ಲ ಸೇರಿಕೊಂಡು ಮುದ್ದೆ ಕಟ್ಟೋದಿರ್ಬೋದು, ಇಲ್ಲ ಅಂದರೆ ಅಡುಗೆಗೆ ರೆಡಿ ಆಗ್ತಿರ್ಬೋದು, ಎಲ್ಲದನ್ನ ಒಂಥರ ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ಸೇರಿಕೊಂಡು ಮಾಡೋದು ಒಂಥರ ಚೆನ್ನಾಗಿರುತ್ತೆ, ಸೆಲೆಬ್ರೇಷನ್ ಥರ. ಈಗ ಆಲ್ರೆಡಿ ಮುದ್ದೆ ಎಲ್ಲ ಏನು ಕಟ್ಟೋಕ್ಕೆ ರೆಡಿ ಮಾಡ್ತಾಯಿದ್ರು. ನೋಡಿ ಯಾವ ಥರ ಅವನು ಎಷ್ಟು ಫಾಸ್ಟಾಗಿ ಅದನ್ನು ಮಿದ್ದಿದ ಅಂತಂದರೆ ಅಷ್ಟೇ ಸಾಫ್ಟಾಗಿತ್ತು ಮುದ್ದೆ. ಒಂಚೂರು ಗಂಟಿರಲಿಲ್ಲ, ಏನಿರಲಿಲ್ಲ. ತುಂಬ ಚೆನ್ನಾಗಿ ಮಾತ್ರ ಮಾಡಿದರು. ಅದ್ರ ಜೊತೆಗೆ ನನ್ನ ಮಗಳೂ ಕುತ್ಕೊಂಡು ಮುದ್ದೆ ಕಟ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ಲು. ಬೇಡ ಅಮ್ಮ, ನಿನ್ನ ಕೈಲಿ ಆಗಲ್ಲ, ಸುಡುತ್ತೆ ಅಂದರೂ ಕೇಳ್ತಿರ್ಲಿಲ್ಲ ಅವಳಂತೂ. ಇಲ್ಲ, ನಾನು ಮಾಡ್ತೀನಿ, ನಾನು ಕಟ್ತೀನಿ ಮುದ್ದೆನ ಅಂತ ಹೇಳ್ಬಿಟ್ಟು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಳಕ್ಕೆ ರೆಡಿ ಮಾಡಿದ್ರು. ಅವರು ಎಲ್ಲ ಮಿದ್ದಿ ಎಲ್ಲ ಕೊಟ್ಟಾದಮೇಲೆ ನಮ್ಮ ಅತ್ತೆ ಅವಳಿಗೆ ಸ್ವಲ್ಪ ಉಂಡುಂಡೆ ಮಾಡಿ ಕೊಡ್ತಾಯಿದ್ರೆ ಅವಳು ನಾನೇ ಕಟ್ತೀನಿ ಅಂದ್ಬಿಟ್ಟು ಸ್ವಲ್ಪ ರೇಗಿಸ್ತಾನೆ ಎದ್ದು ನಾವಂತೂ ಅವಳನ್ನ ಬೇಡ ಅಮ್ಮ ಅಂದ್ಬಿಟ್ಟು
ಇಲ್ಲ ನಾನು ಮಾಡ್ತೀನಿ ಅಂತ ಅಂದ್ಲು. ಓಕೆ ಮಾಡುವಾಗ ಬೇಡ ಅನ್ನಬಾರ್ದು ಅಂದ್ಬಿಟ್ಟು ನಮ್ಮ ಅತ್ತೆ ಅವಳಿಗೆ ಸ್ವಲ್ಪ ಮಾಡಿಕೊಡ್ತು. ಅವಳು ಅದೇ ಥರನೇ ಎಷ್ಟು ನೀಟಾಗಿ ಅವಳ ಸೈಜಿಗೆ ಅವಳು ತಿನ್ನೋ ಥರನೇ ಒಂದು ಸಣ್ಣದಾಗಿ ಒಂದು ಮುದ್ದೆ ಕಟ್ಟಿದ್ಲು. ತುಂಬ ಚೆನ್ನಾಗಿತ್ತು ಮಾತ್ರ. ಮತ್ತು ಬೇರೆಯವರೆಲ್ಲ ಸೇರಿಕೊಂಡು ಮುದ್ದೆ ಬೇಗ ಬೇಗ ಕಟ್ಟಬೇಕಲ್ಲ, ಏಕೆಂದರೆ ಇಲ್ಲಾಂದರೆ ಹಾರಿದ್ರೆ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳುಗಳೆಲ್ಲ ಸೇರಿಕೊಂಡು ಮುದ್ದೆ ಕಟ್ಟಕ್ಕೆ ರೆಡಿ ಮಾಡಿಬಿಟ್ಟು ನಾನು ಹೋಗದೆ ಮುದ್ದೆ ಕಟ್ಟೋಕ್ಕೆ. ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದರದ್ದು ಮುದ್ದೆ ಕಟ್ಟೋದು. ನಾನು ಮಾಡಿದ್ದು ಯಾರೂ ತೆಗೀನಿಲ್ಲ ವೀಡಿಯೋನ, ಬಟ್ ನಾನು ಬೇರೆಯವ್ರದ್ದೆಲ್ಲರನ್ನೂ ಶೂಟ್ ಮಾಡ್ತಾ ಇದ್ನಲ್ಲ, ಸೊ ಹಾಗಾಗಿ ನಂದು ಯಾರೂ ವೀಡಿಯೋ ಶೂಟ್ ಮಾಡಲಿಲ್ಲ. ತುಂಬ ಚೆನ್ನಾಗಿತ್ತು ಮಾತ್ರ. ಬರ್ತ್ಡೇ ಸೆಲೆಬ್ರೇಷನಲ್ಲಿ ಓಡಾಡೋದು ಮಾಡೋದು ಎಲ್ಲ ಒಂಥರ ನೀಟಾಗಿ ಚೆನ್ನಾಗಿರುತ್ತೆ ಮಾತ್ರ. ನನಗಂತೂ ತುಂಬ ಖುಷಿ ಆಯಿತು ಈ ವಿಡಿಯೋ ಮಾತ್ರ. ನೋಡಿ ನನ್ನ ಮಗಳು ಎಷ್ಟು ಪುಟಾಣಿಯಾಗಿ ಮುದ್ದೆ ಕಟ್ಟೆಯಲ್ಲಿ ಇಟ್ಟಿದ್ದಾಳೆ ನೋಡಿ. ತುಂಬ ಚೆನ್ನಾಗಿ ಕಟ್ಟಿದ್ಲು ಮಾತ್ರ. ನೀಟಾಗಿ ಒಂದು ಕಡೆಯಿಂದ ಪುಟಾಣಿ ಕಟ್ಟಿದ್ಲು. ಅವರೆಲ್ಲ ರೇಗಿಸ್ತಾ ಇದ್ಲು, ನಿನ್ನ ಥರನೇ ಕಟ್ಟಿಯಾ ನಿನ್ನ ಥರನೇ ಕಟ್ಟಿಯಾ, ಮತ್ತು ಎಡಗೈಲೆಲ್ಲ ಕಟ್ಟೋದು ಬಲಗೈಲಿ ಅಂದ್ಬಿಟ್ಟು. ಅವ್ರ ದೊಡ್ಡಮ್ಮ ಅಂದರೆ ಕಲಾಕ್ಕ ಅಂತ ಅವ್ರ ಹೆಸರು. ನಮ್ಮಮ್ಮನ ಅಣ್ಣನ ಮಗಳು ಇವರು, ಕಲಾಕ್ಕ ಅಂತ. ಅಂದರೆ ಅಮ್ಮ ಅಂದರೆ ಅತ್ತೆ ಅಣ್ಣನ ಮಗಳು. ಸೊ ಹಾಗಾಗಿ ಮುದ್ದೆ ಎಲ್ಲ ಕಟ್ಟಾದಮೇಲೆ ನಾವು ಎಡೆ ಇಡಬೇಕು ದೇವರಿಗೆ. ಸೊ ಹಾಗಾಗಿ ಎಡೆ ಎಲ್ಲ ತೊಗೊಂಬಂದು ಇಟ್ಟು ಪೂಜೆ ಮಾಡ್ತಾಯಿದ್ರು. ಇವ್ರು ಬಂದು ನಮ್ಮ ಅತ್ತೆ ಅಕ್ಕ. ಸೊ ಅವರು ರತ್ನಮ್ಮ ಅಂತ. ಅವರೂ ದೇವರಿಗೆ ಪೂಜೆ ಹಾಕ್ಬಿಟ್ಟು ಇದು ಮಾಡ್ತಾರೆ. ನೋಡಿ ಬರ್ತಡೇ ಹುಡುಗಿ ಎಲ್ಲ ಇದ್ದಾಳೆ, ಮನ್ವಿತಾ ಅಂತ. ತುಂಬ ಚೆನ್ನಾಗಿಟ್ಟಿದ್ರು ಹೆಸ್ರನ್ನ, ಚೆನ್ನಾಗಿ ನೀಟಾಗಿ ಕರಿಬೋದು. ಮನ್ವಿತಾ ಅಂದರೆ ಸಾಕು, ಕಿಲ ಅಂತ ನಗ್ತಾಯಿತ್ತು ಆ ಮಗು ಮಾತ್ರ. ಅದೇ ಬರ್ತಡೇ ಸೆಲೆಬ್ರೇಷನ್ಸಲ್ಲಿ ಮಕ್ಕಳೆಲ್ಲ ಹಾಳೋದೆಲ್ಲ ಕಾಮನ್ ಅಲ್ವಾ, ಏಕೆಂದರೆ ಅವರಿಗೆ ಕಿರಿಕಿರಿ ಆಗ್ತಿರುತ್ತೆ. ಯಾಕಪ್ಪ ಇಷ್ಟೊಂದು ಜನ ಬಂದಿದ್ದಾರೆ, ಇಷ್ಟು ದಿನ ಎಲ್ದಿದ್ದಾರೆ, ಇವತ್ತು ಬಂದಿದ್ದಾರಲ್ಲ ಅಂತ ಒಂಥರ ಒಳಗೇ ಒಂಥರ ನಗುನೂ ಇರುತ್ತೆ, ಖುಷಿನೂ ಇರುತ್ತೆ, ಜೊತೆಗೆ ಭಯನೂ ಆಗ್ತಿರುತ್ತೆ ಇಷ್ಟೊಂದು ಜನ ಎಲ್ಲ ಬಂದಾರಲ್ಲ ಅಂತ. ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತೇವೆ ಮಕ್ಕಳು. ಇರಲಿ ಪರವಾಗಿಲ್ಲ ಅಂದ್ಕೊಂಡು ನಮ್ಮಮ್ಮ ಆಲ್ರೆಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏಕೆಂದರೆ ದೇವರಿಗೆಲ್ಲ ಎಡೆ ಮಾಡಿದ್ರಲ್ಲ, ಪೂಜೆ ಎಲ್ಲ ಹಾಕಬೇಕು. ಮಂದೇವರು ನಮ್ಮದಿದು ಚೌಡಮ್ಮ ಅಂತ. ಎರಡಿದೆ, ಕಂಡಗದಳ್ಳಿಲಿ ಒಂದಿದೆ ಮತ್ತು ದೇವನೂರಲ್ಲಿ ಒಂದಿದೆ. ಸೊ ದೇವನೂರಿಂದ ಕರ್ಕೊಂಬಂದು ಕಂಡಗದಳ್ಳಿಯಿಂದ ಕರ್ಕೊಂಬರೋಕ್ಕಾಗಿರಲಿಲ್ಲ. ಹಾಗಾಗಿ ನಾವು ದೇವನೂರಿಂದನೇ ಕರ್ಕೊಂಬಂದು ಪೂಜೆಗೆ ರೆಡಿ ಮಾಡಿಕೊಂಡು ಎಲ್ಲ ಮಾಡ್ತಿದ್ರು. ಇವ್ರು ಬಂದು ನಮ್ಮ ಅತ್ತೆ ಅಣ್ಣನ ಮಗನ ಹೆಂಡ್ತಿ. ಸೊ ಆವಾಗಲೇ ಫಸ್ಟ್ ತೋರಿಸಿದ್ನಲ್ಲ ಪರಮೇಶ್ ಅಂತ, ಅವರ ಮಿಸ್ಸಸ್ ಅವರು. ತುಂಬ ಚೆನ್ನಾಗಿ ಅವ್ರೂ ಮಾತಾಡ್ಸೋದು ಎಲ್ಲ ಇರ್ಬೋದು. ಆಲ್ರೆಡಿ ಈ ಕಡೆ ಪೂಜೆ ಆಗ್ತಿದ್ರೆ ಇನ್ನೊಂದು ಕಡೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಬಿಡ್ತದೆ ಬರ್ತಡೇದು. ಹ್ಯಾಪಿ ಬರ್ಡೇ ಟು ಯು ಮನ್ವಿತಾ ಅಂತ ಹೇಳ್ಬಿಟ್ಟು ಎಲ್ಲ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೇ ಬಿಟ್ಟು ಇಂತೂ ಸೆಲೆಬ್ರೇಷನ್ ಎಲ್ಲ ಆಗಿ ಕೇಕ್ ಎಲ್ಲ ಕಟ್ ಮಾಡೋ ಹೊತ್ತಿಗೆ ಪಾಪ ಮಗು ಅಂತೂ ತುಂಬ ಅಳ್ತಾನೆ ಇತ್ತು. ಯಾಕಪ್ಪ ಇಷ್ಟೊಂದು ಜನ ಇದು ಮಾಡಿದ್ದಾರೆ ಅಂತ. ಜೊತೆಗೆ ಫೋಟೋಗ್ರಾಫರ್ ಎಲ್ಲ ಕರೆಸಿದ್ರು. ತುಂಬ ಚೆನ್ನಾಗಿ ನೀಟಾಗಿ ಮೂಡ್ ಬಂತು. ಇದು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಬರ್ತಡೇ ತುಂಬ ನೀಟಾಗಿ ಎಲ್ಲ ಕಾಣಿಸ್ತಾಯಿತ್ತು. ಜೊತೆಗೆ ನಮ್ಮ ಅತ್ತೆ ಅಕ್ಕನ ಮಕ್ಕಳು ಬೇರೆ ಊರಿಗೆಲ್ಲ ಕೊಟ್ಟಿದ್ರು. ಅವ್ರ ಹೆಸರು ಲತಾ ಮತ್ತು ಗೀತಾ ಅಂತ. ಅವರು ಬಂದು ಎಲ್ಲ ಕೆಲಸನೆಲ್ಲ ಪಾಪ ಅವರೇ ನಿಂತು ಮಾಡಿ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾತ್ರ ಮೂಡ್ ಬಂತು. ಅವರು ಇಲ್ಲ ಅಂತ ಅಂದಿದ್ರೆ ಅಷ್ಟು ಕೆಲಸ ಆಗ್ತಿರಲಿಲ್ಲ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ಕೆಲಸ ಮಾಡಿದ್ದಾರೆ ಅವರು. ಜೊತೆಗೆ ದೇವ್ರದ್ದೆಲ್ಲ ವೀಡಿಯೋ ಅಂದರೆ ಅದೆಲ್ಲ ಪೂಜೆ ಆದಮೇಲೆ ದೇವರಿಗೆಲ್ಲ ಒಂದು ಫೋಟೋ ಎಲ್ಲ ತೊಗೊಂಡಾದಮೇಲೆ ಒಂದು ಲಾಸ್ಟು ನಮ್ಮದೊಂದು ಫೋಟೋ ತೊಗೊಳೋಣ ಅಂತ ಹೇಳ್ಬಿಟ್ಟು ಎಲ್ಲ ನಿಂತ್ಕೊತಾಯಿದ್ರು. ನಮ್ಮ ಅತ್ತೆ ಕಡೆ ನಮ್ಮ ಅತ್ತೆ ಅತ್ತಿಗೆಂದಿರಿಬ್ಬರು ಮತ್ತು ನಾದಿನಿಯರಿಬ್ಬರು, ತಂಗಿಯರು, ಅಣ್ಣನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿಕೊಂಡು ಒಂದು ಫೋಟೋ ನಿಂತ್ಕೊಳೋಣ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಎಲ್ಲ ತೆಗೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಮತ್ತು ಬರ್ತಡೇ ಮಾತ್ರ ತುಂಬ ಚೆನ್ನಾಗಿ ಮೂಡ್ ಬಂತು ಅಂತ ಹೇಳ್ಬೋದು. 1 ಸೆಕೆಂಡ್ ಹ್ಯಾಪಿ ಬರ್ಡೇ ಮನ್ವಿತಾ ನನ್ನ ಮಗಳಿಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಪಾಪ. ಬಟ್ ಏನು ಮಾಡೋದು, ಬರ್ತಡೇಲಿ ಅಷ್ಟು ರಶ್ ಇರುತ್ತೆ. ಜೊತೆಗೆ ಬಿಸಿಲು ಬೇರೆ, ಅಳೋದು ಇದ್ದಿದ್ದೇ ಕಾಮನ್ ಅಲ್ವಾ ಮಕ್ಕಳು. ಇನ್ನು ಈಗ ಗೊತ್ತಾಗಲ್ಲ, ಮುಂದೆ ಹೋಗ್ತಾ ದೊಡ್ಡವರಾಗ್ತಾ ಗೊತ್ತಾಗುತ್ತೆ. ಜೊತೆಗೆ ಕೇಕಿಗೆ ಅವಳದು ಫೋಟೋಸ್ ಎಲ್ಲ ಹಾಕಿ ಕೇಕ್ನ ಕಟ್ ಮಾಡಿಸಿದ್ದು. ತುಂಬ ಖುಷಿ ಆಯಿತು ನಮಗಂತೂ. ಅವ್ರದ್ದು ಬರ್ತಡೇಗೆ ಹೋಗಿದ್ದೆ. ಬಟ್ ದೇವ್ರ ಕಾರ್ಯ ಜೊತೆಗೆ ಬರ್ತಡೇನ ಮಾಡಿದ್ರೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮದು ಯಾವುದೇ ಇರ್ಬೋದು, ಎಲ್ಲೇ ಹೋದ್ರೂ ಬರ್ತಡೇ ಇದರಲ್ಲಿ ದೇವ್ರನ್ನ ಕರ್ಕೊಂಬಂದು ಪೂಜೆ ಮಾಡಲೇಬೇಕು. ಏಕೆಂದರೆ ಬಂದಿರಲ್ವ. ಸೊ ಹಾಗಾಗಿ ನಾನ್ ವೆಜ್ ಮಾಡಿದರು. ಚಿಕ್ಕ ಕೋಳಿನೂ ಇತ್ತು ಮತ್ತು ಮೇಕೆನೂ ಇತ್ತು, ಎರಡೂ ಇತ್ತು. ಸೊ ಹಾಗಾಗಿ ಎರಡನ್ನೂ ಬ್ಯಾಟಿಂಗ್ ಮಾಡಿಬಿಟ್ಟು ಒಂದು ಕೈಯ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೇಬಿಟ್ಟು ನಾನು ನಮ್ಮ ಅತ್ತೆ ನನ್ನ ಮಗಳು ಲಾಸ್ಟಿಗೆ ಒಂದು ಗ್ರೂಪ್ ಫೋಟೋ ಇರಲಿ ಅಂದ್ಬಿಟ್ಟು ಒಂದು ಗ್ರೂಪ್ ಫೋಟೋ ನಾವು ತೆಗೆಸ್ಕೊಂಡು ನೋಡಿ, ನಾವು ಎಷ್ಟು ಜನ ಹೋಗಿದ್ವಲ್ಲ ಅಷ್ಟು ಜನದ್ದು ಒಂದು ಫೋಟೋನ ತೆಗೆಸ್ಕೊಂಡು
ಏನು ಫೈನಲಿ ಏನು ವಿಡಿಯೋನ ಮುಗಿಸ್ಕೊಂಡು ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೂ ರಿಟರ್ನ್ ಆಗಿದ್ದೀವಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಮನೆಯಲ್ಲೇ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.